WPL ಫಸ್ಟ್ ಮ್ಯಾಚು ಏನು ಗುರು, ಇದು ಬೆಂಕಿ ಬೆಂಕಿ ಮ್ಯಾಚು, ನಶಾ ಮ್ಯಾಚು. RCB ವುಮೆನ್ಸ್ ಈ ತರ ರಾಂಚ್ತಾರೆ ಅಂತ ಯಾರನ್ನು ಕೂಡ ಅನ್ಕೊಂಡಿರಲ್ಲ. ಹೈಯೆಸ್ಟ್ ಎವರ್ ರನ್ ಚೇಸ್ ಆಗಿರೋದು WPL ಹಿಸ್ಟ್ರಿಲೇನೆ. ಬೆಂಕಿ, ನಿಜವಾಗ್ಲೂ ಕಳೆದೋಗ್ಬಿಟ್ಟೆ ಗುರು. ಎಂತ ಥ್ರಿಲ್ಲು, ಓಪನಿಂಗ್ ಥ್ರಿಲ್ಲು WPL ಫಸ್ಟ್ ಮ್ಯಾಚೇನೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, ಗುಜರಾತ್ ಜೈಂಟ್ಸ್ ವರ್ಸಸ್ RCB ವುಮೆನ್ಸ್ ಪೋಸ್ಟ್ ಮ್ಯಾಚ್ ಮಾತುಕತೆಗೆ ಎಲ್ಲರಿಗೂ ಸ್ವಾಗತ. ಫಸ್ಟ್ ಹಾಫ್ ಬ್ಯಾಟಿಂಗ್ ಆದಾಗ ಗುಜರಾತ್ ಜೈಂಟ್ಸ್ ಅವರು RCB ಅವ್ರು ಇವರ ಗುರು ಲಾಸ್ಟ್ ಟೈಮ್ ಕಪ್ನ ಗೆದ್ದಿದ್ದು ವುಮೆನ್ಸು. ಹಿಂಗೆ ನಾಯಿಡಿ ಪೀಡಿ ವಂಚಿಸ್ಕೋತಾವ್ರಲ್ಲ, ಮುಗೀತು ಬಿಡಿ RCB ವುಮೆನ್ಸ್ ಇವತ್ತು ಮ್ಯಾಚ್ ಕತೆ ಅಂತ. ಯಾರ್ಯಾರೆಲ್ಲ ಮಲ್ಕೊಂಡಿದ್ರಿ, ಇಲ್ಲ ಸೆಕೆಂಡ್ ಬ್ಯಾಟಿಂಗ್ ಯಾರ್ಯಾರೆಲ್ಲ ಕಾಯ್ತಾ ಇದ್ರಿ, ಏನೋ ಶಾಸ್ತ್ರಕ್ಕೆ ಕಾಯ್ತಾ ಇದ್ರಿ ಅಂತ ಕಾಣಿಸುತ್ತೆ. ವುಮೆನ್ಸ್ನ ವ್ಯಾಲೆಂಟೈನ್ಸ್ ಡೇ ದಿನ ನೋಡ್ಕೊಂಡ್ಬಿಡೋಣ ಸ್ವಲ್ಪ, ನಮ್ಗಂತೂ ಹುಡುಗಿರಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಶಾ ಚೇಸ್ನ ಮಾಡಿದ್ದಿವತ್ತು RCB ವುಮೆನ್ಸು. ಕಳೆದೋಗಿರ್ತೀರ ಎಲ್ಲರೂ, ನನಗಂತೂ ಗೊತ್ತು ಪಕ್ಕ. ಹ್ಯಾಂಗ್ ಓವರ್ಲಿ ಇದ್ದೀನಿ ಮಗ, ಏನು ಬೆಂಕಿ ಅಂತ ಅನ್ಕೊಳ್ಳಿ. ಈ ತರ ರನ್ನ ಚೇಸ್ ಮಾಡ್ತಾರೆ ಅಂತ ನಾನು ಇವತ್ತು ಕನ್ಸು ಮನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. RCB ವುಮೆನ್ಸ್ ಸ್ಮೃತಿ ಮಂದನ್ ಅವರು ಟಾಸ್ನ ಗೆಲ್ತಾ ಇದ್ದಂಗೆ ಹೇಳ್ತಾರೆ ಬರೋಡಾ ಸ್ಟೇಡಿಯಂ ಅಲ್ಲಿ, ನಾವು ಚೇಸಿಂಗ್ ನ ಮಾಡ್ತೀವಿ, ಅಂದ್ರೆ ಸೆಕೆಂಡ್ ಬ್ಯಾಟಿಂಗ್ ನ ಆಡ್ತೀವಿ ಅಂತ. ಅಲ್ಲಿ ಯಾರು ಬ್ಯಾಟಿಂಗ್ಗೆ ಬರೋದು, ಗುಜರಾತ್ ಬೇತಿ ಮೋನಿ ಮತ್ತೆ ಇನ್ನೊಬ್ರು ಬರ್ತಾರೆ. ಅವ್ರೇನು ಅಂತ ಏನು ಸ್ಟಾರ್ಟ್ ಸಿಗೋದಿಲ್ಲ. ಗುಜರಾತ್ ಜೈಂಟ್ಸ್ ವುಮೆನ್ಸ್ಗೆ ತಿನ್ಕಾಡ್ತಾ ಇರ್ತಾರೆ ಪವರ್ ಪ್ಲೇಲೇನೆ. ಇವತ್ತು ಗುಜರಾತ್ ಜೈಂಟ್ಸ್ ಅವ್ರು ಏನು 150 ಒಳಗಡೆನೆ ಕಚ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ರೇಣುಕಾ ಸಿಂಗ್ ಅವರು ಫಸ್ಟ್ ವಿಕೆಟ್ ಎತ್ತುತ್ತಾರೆ, ಸೆಕೆಂಡ್ ವಿಕೆಟ್ ಕೂಡ ಟಕಾರನಾಗೆ ಬೀಳುತ್ತೆ ಪ್ರೇಮ ರಾವತ್ ಅನ್ನೋರಿಗೆ ಅಂತ ಕಾಣಿಸುತ್ತೆ. ಸೆಕೆಂಡ್ ವಿಕೆಟ್ ಕೂಡ ಬೀಳೋದು, ಅಲ್ಲಿ ಬೀಳ್ತಾ ಇದ್ದಂಗೆನೆ ಮುಗೀತು ಗುಜರಾತ್ ಜೈಂಟ್ಸ್ ಅವರು ಕತೆ ಇವತ್ತು ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲಿಂದ ಬೇತಿ ಮೋನಿ ಅವರು ಸ್ಟಾರ್ಟ್ ಮಾಡ್ತಾರೆ. ಪ್ರೇಮ ರಾವತ್ ಅವ್ರದ್ದು 8ನೇ ಓವರ್ 10ನೇ ಓವರ್ ಅಂತ ಗೊತ್ತಿಲ್ಲ, 18 ರನ್ ಹೊಡೆಯೋದು ಆ ಓವರ್ ಅಲ್ಲಿ. ಅಲ್ಲಿಂದ ಗಾರ್ಡ್ನರ್ ಮತ್ತೆ ಅವ್ರ ಕ್ಯಾಪ್ಟನ್ ಆಶನ್ ಗಾರ್ಡ್ನರ್ ಮತ್ತೆ ಬೇತಿ ಮೋನಿ ಅವರು ಸ್ಟಾರ್ಟ್ ಮಾಡ್ತಾರೆ ನೋಡಿ. ಅಲ್ಲಿ ಒಂದು 70+ ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಗಾರ್ಡ್ನರ್ ಅವರಂತೂ ಕ್ಯಾಪ್ಟನ್ ಕೆಚ್ಚಿ ಕೆರವಾಡಿ ತುಂಬಾಡಿ ಬಿಸಾಕಿದ್ದು ಇವತ್ತು RCB ಪ್ರತಿಯೊಬ್ಬ ಬೌಲರಿಗೂ. ಜಾರ್ಜಿ ವೇರಮ್ ಅವ್ರಿಗಂತೂ 50 ರನ್ ಹೊಡ್ಸ್ಕೊಂಡಿರೋದು ಇವತ್ತು ಅವರು 4 ಓವರ್ಲಿ. ಸಖತ್ ಕಾಸ್ಟ್ಲಿ ಆಗ್ತಾರೆ. ಬೇತಿ ಮೋನಿ ಅವ್ರ ವಿಕೆಟ್ ಬೀಳುತ್ತೆ, ಅಷ್ಟೊತ್ತಿಗೆ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ನ ಮಾಡಿಬಿಟ್ಟಿರ್ತಾರೆ. ಬಟ್ ಆಶನ್ ಗಾರ್ಡ್ನರ್ ಏನು ಚೆಚ್ಚೋದು ಗುರು, ಆಸ್ ಎ ಕ್ಯಾಪ್ಟನ್ ಆಗಿ ಬಂದು ಇವತ್ತು ಅವರು ಹೊಡೆದಿದ್ದು 37 ಬಾಲಿಗೆ 79 ರನ್ನು, 3 8 6 ಹೊಡೆದಿದ್ದು ಇವತ್ತು. WPL ಹಿಸ್ಟ್ರಿಯಲ್ಲಿ ಸೋಫಿ ಡಿವೈನ್ ಅವ್ರದ್ದು ಇವ್ರ ಮೇಲೆನೆ ಇತ್ತು 2023 ಅಲ್ಲಿ 8-6 ಹಿಸ್ಟ್ರಿ. ಬಟ್ ಅದನ್ನ ಮ್ಯಾಚ್ ಮಾಡಿದ್ದಾರೆ. ಬಟ್ ಇವ್ರ ಹೆಸರಿಗೆ ಬರುತ್ತೆ ಅದು ಇವತ್ತು ರೆಕಾರ್ಡು. 213 ಸ್ಟ್ರೈಕ್ ರೇಟ್ ಅಲ್ಲಿ ಇವತ್ತು ಆಡಿದ್ದು ಆಶನ್ ಗಾರ್ಡ್ನರ್ ಅವರು ಆಸ್ ಎ ಕ್ಯಾಪ್ಟನ್ ಆಗಿ 201 ರನ್ ಹೊಡಿತಾ ಇದ್ದಂಗೆನೆ ಎಲ್ಲಾರನ್ನು ಕೂಡ ಇಲ್ಲಿಗೆ ಮ್ಯಾಚ್ ಮುಗೀತು ಅಂತ ಅನ್ಕೊಳ್ತಾರೆ. RCB ಚೇಸಿಂಗ್ಗೆ ಬಂದಾಗ್ಲೂ ಕೂಡ ನಾನು ಅನ್ಕೊಂಡಿದ್ದೆ ಸೋಫಿ ಡಿವೈನ್ ಇಲ್ಲ, ಮೊಲಿಕ್ಸಿ ಇಲ್ಲ, ಇವ್ರು ಯಾರನ್ನು ಕೂಡ ಇಲ್ಲ ಅಂತ, ಏನು ಬೆಂಕಿ ಬ್ಯಾಟರ್ಸ್ ಇಲ್ಲ, 3 ಜನ ಇರೋದ್ರಿಂದ ಇವತ್ತು ಚೇಸ್ ಮಾಡೋದಿಲ್ಲ ಅಂತಾನೆ ಕೂಡ ನಾನು ಅನ್ಕೊಂಡಿದ್ದೆ. ಬಟ್ RCB ಅಲ್ಲಿ ಕೊಟ್ರು ನೋಡಿ ಥ್ರಿಲ್ಲಿಂಗ್. ಇದನ್ನ ಏನು ಓಪನಿಂಗ್ ಇಂದ ಅಂತ ಏನು ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಸೋಫಿ ಡಿವೈನ್ ಅವರು ಕೂಡ ಇವತ್ತು ಇರಲಿಲ್ಲ. ಸ್ಮೃತಿ ಮಂದಾನ ಮತ್ತೆ ಹೊಸ ಬ್ಯಾಟ್ಸ್ಮನ್ ಬರ್ತಾರೆ. ಸ್ಮೃತಿ ಮಂದಾನ ಫಸ್ಟ್ 2 ಬಾಲಿಗೆನೆ 2 4 ಹೊಡಿತಾ ಇದ್ದಂಗೆನೆ ಏನೋ ಮಾಡ್ತಾರೆ ಸ್ಮೃತಿ ಮಂದಾನ ಅಂತ ಅನ್ಕೊಂಡೆ. ಮತ್ತೆ ಆಶನ್ ಗಾರ್ಡನ್ ಅವರು ಬಂದು ಫಸ್ಟ್ 2ನೇ ಓವರ್ನೇ 2 ವಿಕೆಟ್ನ ಎತ್ತು ಬಿಡ್ತಾರೆ. ಮ್ಯಾಚ್ ಮುಗೀತು, ಇಲ್ಲಿಗೆ ಸೀಲ್ ಆಯ್ತು ಅಂತ ಅನ್ಕೊಂಡೆ. ಬಟ್ ನಮ್ಮ ಆಪತ್ ಬಾಂಧವ್ಯ ಎಲ್ಲಿಸ್ ಪೆರ್ರಿ ಲೈಡೆ ಬೆಂಕಿ ಗುರು. ಎಲ್ಲಿಸ್ ಪೆರ್ರಿ ನಿಜವಾಗ್ಲೂ ಎಬ್ಬಿಡಿನ ನೆನ್ಸೋದು ಗುರು. ಮೇಲೆ ಹೊಡಿಯೋದೇ ಇಲ್ಲ, ಕೆಳಗಡೆನೆ ಆಡಿ ಯಾವ ತರ ರನ್ನ ತೆಗಿಬೇಕು, ಆ ಪ್ರೆಸರ್ ಸಿಚುವೇಶನ್ ಯಾವ ತರ ಹ್ಯಾಂಡಲ್ ಮಾಡಬೇಕು, 13 ರನ್ನಿಗೆ 2 ವಿಕೆಟ್ನ ಬಿದ್ದಿದ್ದಾಗ ಯಾವ ತರ ಆಡಬೇಕು ಅಂತ ಎಲ್ಲಿಸ್ ಪೆರ್ರಿ ಅವ್ರನ್ನ ನೋಡಿ ಕಲಿಬೇಕು ಗುರು. ಇವರು ಬ್ಯಾಟ್ಸ್ಮನ್ ಅಂತ ಏನು ಬ್ಯಾಟ್ಸ್ಮನ್ ಅಲ್ಲ, ಅವ್ರು ಯಾರು ರಾಘವಿ ಅವ್ರನ್ನ ಜೊತೆಲಿ ಇಟ್ಕೊಂಡು ಆಡೋದು. ರಾಘವಿ ಅವರು 27 ಬಾಲಿಗೆ 25 ರನ್ನೇ ಹೊಡಿತಾರೆ. ಬಟ್ ಅವರಿಬ್ಬರಳು ಪಾರ್ಟ್ನರ್ಶಿಪ್ ಸಖತ್ ಅಂದ್ರೆ ಸಖತ್ತು ಕ್ರೂಷಿಯಲ್ ಆಗುತ್ತೆ. 73 ರನ್ ಪಾರ್ಟ್ನರ್ಶಿಪ್ ಬಂದಿದ್ದು ಎಲ್ಲಿಸ್ ಪೆರ್ರಿ ಮತ್ತೆ ರಾಘವಿ ಅವ್ರ ನಡುವೆ. ಎಲ್ಲಿಸ್ ಪೆರ್ರಿ 26 ಬಾಲಿಗೆನೆ 50 ರನ್ಸ್ ನ ಹೊಡಿತಾರೆ. ಎಲ್ಲಿಸ್ ಪೆರ್ರಿ ಅವ್ರದ್ದು ಒಂದು ಕ್ಯಾಚ್ ಕೂಡ ಡ್ರಾಪ್ ಮಾಡ್ತಾರೆ. ಅಲ್ಲೇನಾದ್ರೂ ಕ್ಯಾಚ್ ಹಿಡಿದಿತ್ತು ಅಂತ ಅಂದಿದ್ರೆ 99% ಗುಜರಾತ್ ಜೈಂಟ್ಸ್ ಅವರು ಇವತ್ತು ಮ್ಯಾಚ್ ನ ಸೀಲ್ ಮಾಡಿರೋರು. ಯಾಕೆ ಅಂತ ಅಂದ್ರೆ ಅವ್ರು ಆದ್ಮೇಲೆ ಇದ್ದಿದ್ದು ರೆಕಗ್ನೈಸ್ ಬ್ಯಾಟ್ಸ್ಮನ್ ರಿಚಾ ಘೋಷ್ ಅವರು
ಕ್ಯಾಚ್ನ ಬಿಟ್ಟರು, ಮ್ಯಾಚ್ನೇ ಕೊಟ್ಟರು ಅಂತಲೇ ಹೇಳ್ತೀನಿ. ಎಲಿಸ್ ಪೆರ್ರಿ ಅವರು 34 ಬಾಲಿಗೆ 57 ರನ್ನ ಹೊಡೆಯೋದು ಇವತ್ತು. 6 4 2 6, ಸ್ಟ್ರೈಕ್ ರೇಟ್ 167. ಆ ಸಿಚುವೇಶನ್ಗೆ ಅಡಾಪ್ಟ್ ಮಾಡಿಕೊಂಡು ಆ ರಾಘವಿ ಅವ್ರನ್ನ ಕಟ್ಕೊಂಡು ಅವ್ರ ಜೊತೆಗೆ ಆಡಿದ್ದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಎಲಿಸ್ ಪೆರ್ರಿ ಅವರಿಂದಾನೆ ಇವತ್ತು ಮ್ಯಾಚನ್ನ ಗೆದ್ದಿದ್ದು. ಅದಾದ್ಮೇಲೆ ಎಲಿಸ್ ಪೆರ್ರಿ ಅವರು ಕಾಲ್ನ ಎತ್ಕೋತಾ ಇದ್ದಂಗೆನೆ ಮುಗೀತು. ಅಂದ್ರೆ ಎಲಿಸ್ ಪೆರ್ರಿ ಎಲಿಸ್ ಪೆರ್ರಿ ಅವರು ಎತ್ಕೊಳ್ತಾ ಇದ್ದಂಗೆನೆ ವಿಕೆಟ್ನ ಮುಗೀತು ಮ್ಯಾಚು ಅಂತ ಅನ್ಕೊಂಡೆ. 109 ರನ್ಸ್ ಆಗಿರುತ್ತೆ. ಥರ್ಡ್ ವಿಕೆಟ್ ಬಿದ್ದಾಗ ಆಗ ಬರ್ತಾರೆ ರಿಚಾ ಘೋಷ್ ಅವರು. ರಾಘವಿನೂ ಕೂಡ ಅವ್ರಿಗಿಂತ ಮುಂಚೆನೆ ಔಟ್ ಆಗ್ತಾರೆ. ರಿಚಾ ಘೋಷ್ ಮತ್ತೆ ಕನಿಕಾ, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಗುರು. ನಮ್ಮ ಕನಿಕಾ ಅವರು ಏನು ಬ್ಯಾಟಿಂಗ್ ಆಡಿದಿವತ್ತು. ರಿಚಾ ಘೋಷ್ ಅವರಿಗೆ ಸಾಥ್ನ ಕೊಡ್ಕೊಂಡು ರಾಂಚಿ ಬಿಸಾಕ್ಬಿಟ್ಟು ಆ್ಯಶನ್ ಗಾರ್ಡ್ನರ್ ಅವರು ಹೆಂಗೆ ಮ್ಯಾಚನ್ನ ಗೆಲ್ಸ್ಕೊಂಡು ಕರ್ಕೊಂಡು ಬಂದಿದ್ರು. ಅವರು ಲಾಸ್ಟ್ನೇ ಓವರಲ್ಲಿ 23 ರನ್ನ ಹೊಡೆದಿದ್ದು 16ನೇ ಓವರಲ್ಲಿ. ಸಖತ್ ಅಂದರೆ ಸಖತ್ ಕ್ಲಾಸ್ಲಿ ಆಯಿತು. ಅಲ್ಲೇನೆ ಮ್ಯಾಚ್ ಸೀಲ್ ಆಗಿ ಹೋಗ್ಬಿಡ್ತು RCB ಕಡೆಗೆ. ರಿಚಾ ಘೋಷ್ 4 4 7 4 4 6, ಸ್ಟ್ರೈಕ್ ರೇಟ್ 237, 27 ಬಾಲಿಗೆ 64 ರನ್ನು. ರಿಚಾ ಘೋಷ್ ಲಾಸ್ಟ್ ಇಯರ್ ಎಲ್ಲಿ ಬಿಟ್ಟಿದ್ರು ಅಲ್ಲಿಗೇನೆ ಸ್ಟಾರ್ಟ್ ಮಾಡಿದ್ರು ಮಗ. ಏನು ಹೇಳೋದು ಈ ಮ್ಯಾಚ್ ಬಗ್ಗೆ. ಕನಿಕಾ ಅವರಂತೂ ಬೆಂಕಿ, 13 ಬಾಲಿಗೆ 30 ರನ್ನು, 4 4 ಕೂಡ ಹೊಡಿತಾರೆ. ಅದಾದ್ಮೇಲೆ ಗುಜರಾತ್ ಜೈಂಟ್ಸ್ ಅವ್ರದ್ದು ಫೀಲ್ಡಿಂಗು ಕೂಡ ಕರೆಕ್ಟಾಗಿ ಇರೋದಿಲ್ಲ. ಬೈಸು ಸಖತ್ ಹೋಗುತ್ತೆ. 3 ಬೈಸೇನ ಕೊಡ್ತಾರೆ, 5 ರನ್ನು. ಅಲ್ಲೇನೆ 15 ರನ್ ಹೋಯ್ತು ಮ್ಯಾಚನ್ನ. ಅವರೇನೆ ಮಣ್ಣಾಕೊಂಡ್ರು ಅಂತ ಹೇಳ್ತೀನಿ. ಅಂತ ಏನು ಬೆಂಕಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಯಾರ್ದೂ ಇಲ್ಲ. ಆ್ಯಶನ್ ಗಾರ್ಡ್ನರ್ ಅವ್ರಿಗೆ ಎಲ್ಲಿ ಫಸ್ಟ್ ಓವರ್ 2 ವಿಕೆಟ್ನು ಕೂಡ ಎತ್ತುತ್ತಾರೆ. ಬಟ್ 77 ರನ್ನು ಕೂಡ ಹೊಡೆದ್ರು. ಅವ್ರದ್ದು 16ನೇ ಓವರ್ ಏನು 23 ರನ್ನು ಕಾಸ್ಟ್ಲಿ ಆಯಿತು. ಅಲ್ಲೇನೆ RCB ಮ್ಯಾಚ್ನ ಸೀಲ್ ಮಾಡಿದ್ರು. ಇನ್ನೇನು ಅನ್ಸುತ್ತೆ, ಇದಕ್ಕಿಂತ ಮ್ಯಾಚ್ ಏನಾದ್ರು ಬರುತ್ತೆ ಅಂತ ಅನ್ಕೊಂಡಿದ್ರ? ಇದಕ್ಕಿಂತ ಬೆಂಕಿ ಸ್ಟಾರ್ಟ್ ಬೇಕಾ WPLಗೆ? RCB ರನ್ ಚೇಸ್ ಮಾಡಿರೋದು ಹೈಯೆಸ್ಟ್ ಎವರ್ WPL ಅಲ್ಲೇ 201 ರನ್ ಚೇಸ್ ಆಗಿರೋದು ಇವತ್ತು. ರಿಚಾ ಘೋಷ್ ಹೊಡೆದಂಥ 6ಗಳು, ಲಾಸ್ಟ್ ಬಾಲ್ 6 ಅಂತೂ ಬೆಂಕಿ ಮಾತ್ರ. ಏನ್ ಅನ್ನಿಸ್ತು ನಿಮ್ಗೆ ಈ ಮ್ಯಾಚ್ ಬಗ್ಗೆ? ಸ್ಮೃತಿ ಮಂದಾನ ಮತ್ತೆ ಫಸ್ಟ್ 13 ರನ್ನಿಗೆ 2 ವಿಕೆಟ್ ಹೋಗಿದ್ದಾಗಲ ನಿಜವಾಗ್ಲೂ ಅನ್ಸುತ್ತಾ RCB ಚೇಂಜ್ ಮಾಡ್ತಾರೆ ಅಂತ? ಇಲ್ಲ RCB ಫಸ್ಟ್ ಬ್ಯಾಟಿಂಗ್ ಅವರು ಆಡ್ತಾ ಇದ್ದಂಗೆನೆ ಗುಜರಾತ್ ಜೈಂಟ್ಸ್ ಅವರು ಮಲ್ಕೊಂಡಿದ್ರ? ಇಲ್ಲ ಪೂರ್ತಿ ಮ್ಯಾಚ್ ನೋಡಿದ್ರ? ಏನ್ ಅನ್ನಿಸ್ತು ಈ ಮ್ಯಾಚ್ ಬಗ್ಗೆ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋದಲ್ಲಿ ಇಷ್ಟೇ, ಬಾಯ್.